ನಮಸ್ಕಾರ. ಜೊತೆಯಲ್ಲಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ತುಂಗಭದ್ರಾ ಜಲಾಶಯದ ನೂತನ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ಒಂದೇ ಕಾರಿನಲ್ಲಿ ಆಗಮಿಸಿ ಇತಿಹಾಸ ಸೃಷ್ಟಿಸಿದ 3 ರಾಜ್ಯಗಳ ಸಿಎಂ ಇತಿಹಾಸದಲ್ಲಿ ಇಂದು ಮತ್ತೊಂದು ಐತಿಹಾಸಿಕ ಮೈಲುಗಲ್ಲು ಸ್ಥಾಪಿತವಾಗಿದೆ. ಎಸ್, 3 ರಾಜ್ಯದ ರೈತರ ಕಾಯುತ್ತಿದ್ದ ಜಲಾಶಯದ ಭದ್ರತೆಯ ಹೊಸ 33 ಕ್ರಸ್ಟ್ ಗೇಟ್ಗಳು ಲೋಕಾರ್ಪಣೆಗೊಂಡಿದೆ. ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣದ ಸಿಎಂ ಸೇರಿದಂತೆ ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಅವರು 4 ಕ್ರಸ್ಟ್ ಗೇಟ್ಗಳ ಬಟನ್ ಒತ್ತುವ ಮೂಲಕ ಲೋಕಾರ್ಪಣೆಗೊಳಿಸಿದರು. ಇತಿಹಾಸದಲ್ಲಿ ಇಂದು ಮತ್ತೊಂದು ಐತಿಹಾಸಿಕ ಮೈಲುಗಲ್ಲು ಸ್ಥಾಪಿತವಾಗಿದೆ. ಜಲಾಶಯದ ನೂತನವಾಗಿ ಅಳವಡಿಸಲಾದ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲು ದಕ್ಷಿಣ ಭಾರತದ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರು ಜಂಟಿಯಾಗಿ ಆಗಮಿಸುವ ಮೂಲಕ ಸೌಹಾರ್ದತೆಗೆ ಸಾಕ್ಷಿಯಾದರು. ಇವತ್ತು ರಾಯಲಸೀಮೆ ಮತ್ತು ಬಳ್ಳಾರಿ ಭಾಗದ ಮತ್ತು ಪದೇ ಪದೇ ಕಾಮಾಕ್ಷಿ ಪೀಠದವಾಗಿ ಈ ಯೋಜನೆಯನ್ನು ನಾವೆಲ್ಲ ಜಾರಿಗೊಳಿಸಬೇಕಾದಂಥ ಒಂದು ಪರಿಸ್ಥಿತಿಗೆ ಬಂತು. ಇವತ್ತು 3 ರಾಜ್ಯಗಳ ಅನೇಕ ನೀರಾವರಿ ಸಮಸ್ಯೆಗಳನ್ನು ಕೃಷ್ಣ, ಕಾವೇರಿ, ಗೋದಾವರಿ ಇವೆಲ್ಲ ನದಿಗಳನ್ನು ಯಾವ ರೀತಿ ಒಮ್ಮತವಾಗಿ ನಾವೆಲ್ಲ ಜೋಡಣೆ ಮಾಡಬೇಕು, ಯಾವ ರೀತಿ ರೈತರನ್ನು ಬದುಕಿಸಬೇಕು, ಈ 3 ರಾಜ್ಯಗಳ ಸಮಸ್ಯೆಯನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು, ಆ ಕೆಲಸವನ್ನು ಮಾಡಲಿಕ್ಕೆ ಈ ಒಂದು ಐತಿಹಾಸಿಕವಾದಂಥ ದಿನ ಇವತ್ತು ಸಾಕ್ಷಿಯಾಗಿದೆ. ದೇವರು ನಮಗೆ ಕೊಟ್ಟಿರೋದು 2 ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟೋಗೋದು. ಹಂಗೆ ಇವತ್ತು ನಾನು ಹಿಂದೆ ಅನೇಕ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇರ್ತೇನೆ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತೇಳಿ. ಹಂಗೆ ಈ ಬದುಕಿನಲ್ಲಿ ಹೆಜ್ಜೆಯನ್ನು ಗುರುತುಗಳನ್ನು ಉಳಿಸುವಾಗಲು, ಸಾಕ್ಷಿ ಗುಡ್ಡೆಗಳನ್ನು ನಿರ್ಮಾಣ ಮಾಡಲು ಈ ಕೊಟ್ಟಂಥ ಅವಕಾಶದಲ್ಲಿ ಖಂಡಿತ ನಾವು ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಯಲ್ಲಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.